ತಿರುಪತಿ ತಿರುಮಲ ವೆಂಕಟೇಶ ಸಿನಿಮಾ ವಾಸುವರು ಹೋಗಿ ವಾಸು ಫೇಮಸ್ ಆಗ್ತವ್ರೆ. ಇಷ್ಟು ಪಿಕ್ಚರ್ ಮಾಡಿದ್ವಿ, ನಾವ್ ಯಾಕೆ ಮೇಲೆ ಬರ್ಲಿಲ್ಲ? ಏನ್ ಫಾಲ್ಟು? ಫ್ರೆಂಡ್ಸ್ ಅಲ್ಲಿ ನೀವ್ ಹೇಳಿದ್ರಿ 40 ಲಕ್ಷ ಹಾಕಿದ್ವಿ, 4-5 ಕೋಟಿ ಅವ್ರಿಗೆ ತೆಗೆದ್ವಿ ಅಂತ. ಅವತ್ತು ನಿಮ್ ಶೇರ್ ಏನಾಗಿತ್ತು? ಹೊಸ ನೀನ್ ಹೀರೋ ಆಗಿದ್ಯಾ, ಹೀರೋ ಆಗ್ತಾ ಇದೀಯ, ನಿನ್ಗೆ ಹೆಂಗೋ ಲೈಫ್ ಇರುತ್ತೆ. ಅಕಸ್ಮಾತ್ ಲಾಸ್ ಆಗಿ 15 ಲಕ್ಷ 20 ಲಕ್ಷ ನೀನ್ ಕಟ್ಬೇಕಾದ್ರೆ ಏನ್ ಮಾಡ್ತೀಯ? ಕೆಲವೊಂದ್ ಟೈಮ್ ಅವತ್ ಧೈರ್ಯ ಮಾಡ್ಬಿಟ್ಟಿದ್ರೆ ಅವತ್ತೇ ಇಲ್ಲ ಸೋಲೋ ಗೆಲುವ ಅಷ್ಟೇ. ಒಂದ್ 5 ಲಕ್ಷ ತಡ್ಕೊಳ್ಳ ಬಡಿ ಮಗುದು ಅಂತಂದಿದ್ರೆ 5,000 ಕೋಟಿನ ನಾನು ಹೀರೋ ಆಗ್ಬಿಟ್ಟು ನಾನು ಸಂಪಾದನೆ ಮಾಡ್ಕೋಬಹುದು ಅನ್ಕೊಂಡೆ. ನಾನು ಕಾಮಿಡಿ ಹೀರೋ ಆಗಿದ್ದೀನಿ ಅಂತ ನನ್ಗೆ ಗೊತ್ತಾಗಿಲ್ಲ. ಆ ಸಿನಿಮಾ ಆದ್ಮೇಲೆ ಒಂದಿಷ್ಟು ಮೇಂಟೈನ್ ಮಾಡೋದು ಇದ್ದೇ ಇರುತ್ತಲ್ಲ, ಅವಾಗ ಹೆಂಗೆ ಮಾಡಿದ್ರಿ, ಏನ್ ಕತೆ? ಪಿಕ್ಚರ್ ಸೂಪರ್ ಹಿಟ್, ನನ್ನ ಹೀರೋ ಓಡಾಡಕ್ ಕಾಸಿರ್ಲಿಲ್ಲ ಸರ್. ಡೌನ್ ಬಂದ್ರೆ ತಳ್ಕೊಂಡು ಹೋಗ್ತಿದ್ದೆ. ವಾಸು ಅವರ ಮನಸ್ಥಿತಿ ಅವಾಗ ಹೆಂಗಿತ್ತು? ಸಿನಿಮಾಗ್ ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಏನಾರು ಅನಿಸ್ತಾ ಅಂತ? ನನ್ನ ಲೈಫಲ್ಲಿ ಚಿರಂಜೀವಿ ಒಂದ್ಸಲ ನೋಡ್ಬೇಕು ಅಂತ ಆಸೆ ಇತ್ತು, ವಾ, ಊರಲ್ಲಿದ್ದಾಗ. ಓಕೆ. ಆ ಆಸೆ ತೀರೋಯ್ತಲ್ಲ. ಸೊ ಅಮ್ಮ ಹೋದ ನಂತರ ವಾಸು ಅವರ ಮನಸ್ಥಿತಿ ಹೇಗಾಯ್ತು ಅಂತ? ಒಂದ್ ಶಕ್ತಿ ಇರುತ್ತಲ್ಲ ಸರ್, ಆ ಶಕ್ತಿ ಕಳ್ದೋಯ್ತಲ್ಲ. ರಾಜ್ಕುಮಾರ್ ಸರ್ ಹೇಳ್ತಿದ್ರು ಅವ್ರ ಮನೆಗೆ ಹೋದ್ರೆ, ಜಯಶ್ರೀದೇವಿ ಅವ್ರಿಗೆ 2 ಗುಂಡಿಗೆ ಅಂತ, ನಿಮ್ಗೆ 2 ಗುಂಡಿಗೆ ಇದೆ, ನೀವು ಮಾಡಿ. ಆ ಫ್ರೆಂಡ್ಸ್ ಆದ್ಮೇಲೆ ನಿಮಗೆ ಒಂದಿಷ್ಟು ಅವಕಾಶಗಳು ಬಂದು ಈಗ ಸೂರ್ಯ ಇದಾಯ್ತವನೆ ಉಳ್ಳಿ ಉದ್ರೋಗ್ಬಿಟ್ರೆ ಮಾತಾಡ್ತಾನೆ. ಈಗ ಹೆಂಗೆ ಅಂದ್ರೆ ಈಗ್ಲೇ ಜನ ಮೀಡಿಯಾದವ್ರು ಬೈತಾರೆ, ಎಲ್ಲಾ ಕಡೆಯವರು ಮೈಕ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಇರ್ನಾರ್ದಲ್ಲಿ ವಾಸಣನ್ ತೋಟಕ್ಕೆ ಹೋಗವ್ರೆ ಅಂತ ಬೈಬಾರ್ದಲ್ಲ ಈಗ ಅಲ್ಲಿ. ಬಿಡಲ್ಲ ಅಂತ ಇಲ್ಲ, ಅದಕ್ಕೆ ನೀವು ಬರ್ತೀರಂತಲೇ ನಾನು ಸ್ವಲ್ಪ ಬೇಗ ಬಂದೆ. ಇದು ರಾಶಿಗೆ ಹಾಕ್ಬಿಟ್ರೆ ನಮ್ದು ಏನಾಯ್ತು, ಅಲ್ಲಿ ಹೊರಡಕ್ಕೆ ಲೆಕ್ಕಾಚಾರ ಇತ್ತು. ನಮ್ಮ ಆಫೀಸಿಂದ 1 ಅವರ್ ಅಷ್ಟೇ ಇಲ್ಲಿಗೆ, ಈ ಹೆಬ್ಬಾಳ ಈ ಕಡೆಗಲ್ವೇ. ಹಾಗಾಗಿ ಹಿಂಗ್ ಬಂದ್ವಿ. ನಾವು ಮಧ್ಯ ಮಾತಾಡಿದ್ವಿ, ಬನ್ನಿ ಹತ್ಲ ಕಡೆಗೆ ಒಂದು ರೌಂಡ್ ನಮ್ಮ ಆಫೀಸ್ ಕಡೆಗೆ ಅಂತ ಕೇಳಿದ್ವಿ. ನಾನು ಹಂಗೆ ಸರ್ ಬಿಜಿ, ಸ್ವಲ್ಪ ಬೆಲ್ಲ ಮಾಡ್ತಿದ್ದೆ, ಬಿಜಿ ಇತ್ತು. ಆಮೇಲೆ ಈ ವಾಸ್ತು ಬೇರೆ ನೋಡ್ತೀನಲ್ಲ ಈಗ. ಅದೇ ಹೇಳೋದು, ನೆನ್ನೆ ಮೊನ್ನೆಲ್ಲ ಹೋಗಿದ್ರಂತ ಹೊರಗಡೆ. ವಾಸು ಆಗಿದ್ದಾರೆ. ನಾನು ಅದೇ ಹೇಳ್ತಿದ್ದೆ, ಸಿನಿಮಾ ವಾಸುವರು ಹೋಗಿ ವಾಸು ಫೇಮಸ್ ಆಗ್ತವ್ರೆ. ಇಲ್ಲ, ವಾಸ್ತು ಬರೋಕ್ಕೂ ಕಾರಣಗಳಿದಾವೆ. ಈಗ ನಾನು ಹೇಳಿದ್ನಲ್ಲ, ಮಂಜುನಾಥ ಪಿಕ್ಚರ್ ಮಾಡಿದ್ವಿ, ಇಷ್ಟು ಪಿಕ್ಚರ್ ಮಾಡಿದ್ವಿ, ನಾವ್ ಯಾಕೆ ಮೇಲೆ ಬರ್ಲಿಲ್ಲ? ಏನ್ ಫಾಲ್ಟು? ಸಿನಿಮಾ ರಂಗದಲ್ಲಿ ಅಷ್ಟೊಂದು ಮಿಂದೆ ನಮ್ಮೂರು ಮಂದರ ನಮ್ಮಷ್ಟು ಸಕ್ಸಸ್ ಪಿಕ್ಚರ್ ಯಾರು ಕೊಟ್ಟಿಲ್ಲ. ನಮ್ಮೂರು ಮಂದರವೇ ಅಮೃತ ವರ್ಷಿಣಿ, ಹಬ್ಬ, ಸ್ನೇಹಲೋಕ. ಫ್ರೆಂಡ್ಸ್ ಅಲ್ಲಿ ನೀವ್ ಹೇಳಿದ್ರಿ 40 ಲಕ್ಷ ಹಾಕಿದ್ವಿ, 4-5 ಕೋಟಿ ಅವ್ರಿಗೆ ತೆಗೆದ್ವಿ ಅಂತ. ಅವತ್ತು ನಿಮ್ ಶೇರ್ ಏನಾಗಿತ್ತು? ಅವತ್ತು ಶೇರ್ ಏನಾಯ್ತು ಅಂದ್ರೆ, ನನಗೆ ಪ್ರಾಬ್ಲಮ್ ಇತ್ತು. ನಾಳೆ ರಿಲೀಸು. ಎಲ್ಲ ಪಾರ್ಟ್ನರ್ಸ್ ಕೇಳಿದ್ರು, ಬಡ್ಡಿ ದುಡ್ಡು ಅಲ್ಲಪ್ಪ ಎಲ್ಲ ತಂದು ಹಾಕಿದೀವಿ, ನಾಳೆ ಬೆಳಗ್ಗೆ ಏನಾದರೂ ಫ್ಲಾಪ್ ಆದ್ರೆ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇಟ್ಟಾಗತ್ತೆ ಅಂತ, ನಮಗೆ ಬರ್ಕೊಟ್ಬಿಡು, ಇಲ್ಲ ರಿಸ್ಕ್ ನೀನು ರೆಡಿ ಇರಬೇಕು ಅಂದರು. ಏನು ಮಾಡೋದು ಯೋಚನೆ ಮಾಡಿದೆ. ಅವಾಗ ಜಯಮಾಲ ಮೇಡಮ್ ನಮ್ಮ ಅವರೇ ಅಧ್ಯಕ್ಷರಾಗಿದ್ದರು, ತುಂಬ ಕ್ಲೋಸ್ ನನಗೆ. ಕೇಳಿದೆ, ಅವ್ರಿಗೂ ಕೇಳಿದೆ ಏನು ಮಾಡೋಣ ಅಂತ. ಹೊಸ ನೀನು ಹೀರೋ ಆಗಿದೆಯಾ, ಹೀರೋ ಆಗ್ತಾ ಇದೆಯಾ, ನಿನ್ಗೆ ಹೆಂಗೋ ಲೈಫ್ ಇರುತ್ತೆ. ಅಕಸ್ಮಾತ್ ಲಾಸ್ ಆಗಿ 15 ಲಕ್ಷ 20 ಲಕ್ಷ ನೀನು ಕಟ್ಬೇಕಾರೆ ಏನು ಮಾಡ್ತೀಯ? ಯೋಚನೆ ಮಾಡಿದೆ ಅವಾಗ. ಆವಾಗಲೇ ಒಂದು 5 ಲಕ್ಷ ಸಾಲ ಆಗಿತ್ತು ನಂದು. ಅವನು ಆಲ್ರೆಡಿ ಟಾರ್ಚರ್ ಕೊಟ್ಬಿಟ್ಟ. ಅವನು 5 ಲಕ್ಷ ಟಾರ್ಚರ್ಗೆ ಈ ಪಿಕ್ಚರ್ ಬರ್ಕೊಟ್ಬಿಟ್ಟ ಅವ್ರಿಗೆ. ಹೋಯ್ತು. ಒಂದು ಎಷ್ಟು ಇಸ್ಕೊಂಡೆ? 5 ಲಕ್ಷನೋ 5 ಲಕ್ಷ 6 ಲಕ್ಷ ಇಸ್ಕೊಂಡೆ ಎಕ್ಸ್ಟ್ರಾ 5 ಲಕ್ಷ ಇಸ್ಕೊಂಡ್ಬಿಟ್ಟು ಪಿಕ್ಚರ್ ಬರ್ಕೊಟ್ಬಿಟ್ಟೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅಪರ್ಣ ಥಿಯೇಟರ್ ಹತ್ರ ಬಾಕ್ಸ್ ತೊಗೊಂಡು ಹೋಗ್ತೀನಿ. ನಾನೇ ಮಾಮೂಲಿ ಗಣೇಶನ ದೇವಸ್ಥಾನ ಪೂಜೆ ಮಾಡಿಸ್ತೀನಿ. ಮಾಡಿಸ್ಬಿಟ್ಟು ಬಾಕ್ಸ್ ತೊಗೊಂಡೋದ್ರೆ ಏನು ನಮ್ಮ ಪಿಕ್ಚರ್ಗೆ ಜನ ಏನು ರೋಡ್ ಜಾಮು. 3 ಥಿಯೇಟ್ರ್ ಜನ ಇದ್ದಾರೆ ಒಂದು ಥಿಯೇಟ್ರ್ ಹತ್ರ. ಮೋಸ್ಟ್ಲಿ ಪಕ್ಕದಲ್ಲಿ ಯಾವುದು ತ್ರಿವೇಣಿಗೆ ಬಂದಿರಬೇಕು. ನಮ್ದು ಕಲ್ಲ, ನಮ್ಗೆ ಯಾಕೆ ಇಷ್ಟು ಜನ ಬರ್ತಾರೆ? ಅಲ್ಲಿ ಬಿಟ್ಟು ಹೋದ್ರೆ ಜನ, ಅಲ್ಲಿಗೆ ಹೋದ್ರೆ ಜನ ಓ ಅಂತವ್ರೆ. ನಾನು ಪೋಸ್ಟರ್ ನೋಡಿದ್ರಲ್ಲ, ಪೋಸ್ಟರ್ ಹಾಕಿದ್ರಲ್ಲ ಅವಾಗ, ಓ ಅಂತವ್ರೆ. ಇನ್ನು ತಪ್ಸ್ಕೊಂಡು ಹಿಂಗ ಓಡೋಗ್ಬಿಟ್ಟು ಸಾಂಗ್ ಅಟ್ಟೆ ಇಟ್ಟಾಗ್ಬಿಟ್ಟಿದೆ. ಓ ಅಂತ ಓಡೋಗ್ಬಿಟ್ಟು ಅವಾಗ ಏನಂದ್ರೆ ದುಡ್ಡು ಕೊಟ್ಟು ಹಾಕ್ಸ್ಬೇಕಾಗಿತ್ತು ಕೆಲವು ಇದರಲ್ಲಿ ಸಾಂಗ್ಗಳನ್ನ. ಈಗ ಬೆಳಗ್ಗೆ 7:30 ಸಾಂಗ್ ಬರೋದು, 7:30 DD 1 ಸಾಂಗು, ಮತ್ತೆ ಉದಯ ಟಿವಿ ಈ ಟಿವಿ 2 ಇದ್ದಿದ್ದು. ಅದು ಬೆಳಗ್ಗೆ ಕರೆಕ್ಟಾಗಿ 7:30 8 ಗಂಟೆಗೆ ಸಾಂಗ್ ಬರೋದು. ಆ ಸಾಂಗ್ ಸಿಸ್ಟಮ್ ಒಂದು ಅರ್ಧ ಗಂಟೆ ಸಾಂಗ್ ಹಾಕಕ್ಕೆ ಹೊಸ ಸಾಂಗ್ ಅಂತ ಹೇಳ್ಬಿಟ್ಟು ಹಾಕೋರು. ಅದ್ರಲ್ಲಿ ಡೈಲಿ ನಂದು ಹಾಕ್ತಾ ಇದ್ರು.
ಎರಡು ಟಿವಿಯಲ್ಲಿ ನೋಡಿದ್ದೀನಿ ನಾನು. ಈ ಕಡೆ ಉದಯ ಟಿವಿಯಲ್ಲಿ, ಈ ಕಡೆ ಈ ಟಿವಿಯಲ್ಲಿ, ಎರಡು ಒಟ್ಟಿಗೆ ಆಗ್ತಿದ್ರು, ಅಷ್ಟೇ ಟೈಮ್ ಬರೋವು. ಅದು ಜನ ನೋಡ್ಬಿಟ್ಟಿದ್ರು ನನ್ನ ಸಾಂಗ್ ಅಲ್ಲಿ. ಅಷ್ಟೊತ್ತಿಗೆ ಓ ಅಂದ್ಬಿಟ್ರಲ್ಲಿ. ಅದು ಬೇರೆ ಪೋಸ್ಟರ್ಗಳೆಲ್ಲ ಸುಮ್ನೆ ಹುಡುಗಿದ್ ಹಿಂಗೆ ಲಂಗ ಎತ್ ನೋಡೋದು ಏನೇನ್ ಹಾಕಿದ್ವಿ. ಅಯ್ಯೋ ದೇವ್ರೆ, ಸುಮ್ನೆ ಎಲ್ಲಾರ ಹುಡುಗಿ ಹಿಂಗ್ ನಿಂತಿದ್ರೆ ಹಿಂಗ್ ನೋಡೋದು, ಪೋಸ್ಟರ್ ಹಿಂಗ್ ನೋಡೋದು, ಎಲ್ಲಾರು ನಾವ್ ನೋಡ್ತಾ ಹಂಗನ್ನೋದು. ಅವೆಲ್ಲ ನೋಡಿ ಹುಡುಗರು ತಲೆ ಕೆಟ್ಕೊಂಡ್ಬಿಟ್ಟು. ನನ್ ಪೋಸ್ಟರ್ ಅಲ್ಲಿ ಇರೋದು ಸಿನಿಮಾದಲ್ಲಿ ಇರೋ ಸಂಬಂಧ ಇಲ್ಲ, ಪೋಸ್ಟರ್ ಬೇರೆ ಮಾಡ್ಸಿದ್ವಿ. ಸೊ ಅದ್ ನಮಗೆಲ್ಲ ಒಂದ್ ಟೇಸ್ಟ್ ಇತ್ತಲ್ಲ, ಒಡ್ಡಿಲೇ ಬೇಕೇನಾದ್ರು ಮಾಡಿ ಅಂತ. ನಾನು ಯಾಕೆ ಈ ಮಾತು ಕೇಳಿದೆ ಅಂದ್ರೆ, ಆಗ ನೀವು 3 ಜನ ಶೇರ್ ಹೋಲ್ಡರ್ ಅದಕ್ಕೆ ಸಿನಿಮಾಗೆ. ಹೌದು, 3 ಜನ ಕರೆಕ್ಟ್ ಆಗಿ ಸಿನಿಮಾ ಆದ್ಮೇಲೆ ಹಂಚ್ಕೊಂಡಿದ್ರೆ 1.5 ಕೋಟಿ ಸಿಕ್ಕಿರೋದ್ರ. ಹೌದು, ಸೆಟ್ಲ್ ಆಗ್ಬಿಡ್ತಿದ್ದೆ. 1.5 ಕೋಟಿ ಸಿಕ್ಕಿರೋದು. ಎಕರೆ ಎಷ್ಟಿತ್ತು ಅವತ್ತಿಲ್ಲಿ ಜಮೀನು? ಇಲ್ಲೆಲ್ಲ ಅವಾಗ 3 ಲಕ್ಷ 2 ಲಕ್ಷ 3 ಲಕ್ಷ ಹೆಚ್ಚು ಕಮ್ಮಿ ಒಂದು 50. ಅದೇ ಅಲ್ಲಲ್ಲ, ನಮ್ಮ ಮುನ್ರತ್ನಂ ಸರ್ ಹೇಳ್ತಾರೆ ನೋಡಿ, ಅವ್ನ ಫ್ರೆಂಡ್ಸ್ ಟೈಮಲ್ಲಿ ನಿನ್ ಪಿಕ್ಚರ್ ಅವಾಗ ಎಷ್ಟು ಬಂತು, ಅವಾಗ ಇಲ್ಲಿ ಒಂದು 10 ಲಕ್ಷ ಎಕರೆ, 5 ಕೋಟಿಗೆ ಎಷ್ಟು ಎಕರೆ ಬರೋದು? 50 ಎಕರೆ ಬರೋದು. ಇವತ್ತು 25 ಕೋಟಿ ಒಂದ್ ಎಕರೆ, 5,000 ಕೋಟಿ ಒಡೆ ಆಗ್ತಿದ್ದೆ ನೀನು ಅಂತಾರೆ. ಕೆಲವೊಂದ್ ಟೈಮ್ ಅವತ್ ಧೈರ್ಯ ಮಾಡ್ಬಿಟ್ಟಿದ್ರೆ ಅವತ್ತೇ ಇಲ್ಲ ಸೋಲೋ ಗೆಲುವ ಅಷ್ಟೇ. ಒಂದ್ 5 ಲಕ್ಷ ತಡ್ಗಲ್ಲ ಬಡಿ ಮಗನು ಅಂತಂದಿದ್ರೆ 5,000 ಕೋಟಿನ. ಹೌದು, 5,000 ಕೋಟಿ. ಓಲಿ ಬೇಡ, ಎಕರೆಗೆ 5 ಕೋಟಿ ಇರ್ಲಿ ಬಿಡಿ ಸರ್. 5 ಕೋಟಿ ಸಾಕು, ಎಕರೆಗೆ 5 ಕೋಟಿ ಇರ್ಲಿ ಸಾಕು. ಎಕರೆಗೆ 5 ಕೋಟಿ ಅಂತಂದ್ರು 250 ಕೋಟಿ. ಹೌದು, ಅದೆಲ್ಲ ಡ್ರೆಸ್ ಸರ್, ಹಣೆ ಬರ ಸರ್. ಅಲ್ಲಲ್ಲ, ಅವತ್ ಧೈರ್ಯ ಮಾಡಿದ್ರೆ. ನನಗೆ ಇವ್ರಿಗೂ ಸಿನಿಮಾ ಇಂಟರ್ವ್ಯೂಗೆ ಲೆಕ್ಕಾಚಾರ. ನಾನು ಸಿನಿಮಾ ಬಿಟ್ಟು ಇವ್ರ ಜೊತೆ ಮಾತಾಡ್ತೀನಿ, ವಾಸಣ್ಣನ ಜೊತೆ. ಫ್ರೆಂಡ್ಸ್ ಸಿನಿಮಾ ಸಾಲ ಮಾಡ್ಕೊಂಡು ಬಂಡವಾಳ ಹಾಕಿರ್ತಾರೆ, ಸೋತ್ರೆ ಕಟ್ಬೇಕಾಗತ್ತೆ ಅನ್ನೋ ಭಯ ಏನು ಅನ್ನೋ ಲೆಕ್ಕಾಚಾರದಲ್ಲಿ ಅವತ್ ಒಂದು ನಿರ್ಧಾರ ಒಂದೇ ವಾರ ಕಾಯ್ದ್ಬಿಟ್ಟಿದ್ರೆ. ಹೌದು, ಇವತ್ಕೊಂದು 250 ಕೋಟಿ ರೂಪಾಯಿ. ಹೌದು, ಅದೊಂದು ಫ್ರೆಂಡ್ ಸಿನಿಮಾ ಇದೆ. ಯಾಕಂದ್ರೆ ಅವತ್ತು ಎಕರೆ ಇವ್ರು ಹೇಳ್ದಂಗೆ 3 ಲಕ್ಷ 5 ಲಕ್ಷ 10 ಲಕ್ಷ ಸರ್. ನಾಗರಬಾವಿ ಅವಾಗ ನಾಗರಬಾವಿಲಿ 20,000 ಸೈಟು, ಬರೀ 20,000, ಏನ್ ಜಾಸ್ತಿ ಇಲ್ಲ, ಬರೀ 20,000 ನಾಗರಬಾವಿ. ಅವತ್ತು ಒಂದು ವಾರ ಕಾಯ್ದ್ಬಿಟ್ಟು ಆಗೋಗಿರೋದಲ್ಲ. ಹೌದು, ಒಂದು ವಾರ ಕಾದಿದ್ರೆ. ಅಲ್ಲ, ಅವರು ಕೇಳಿದ್ರಲ್ಲ ಇವತ್ತು ಲಾಸ್ಟು, ನಾಳೆ ಬೆಳಗ್ಗೆ ರಿಲೀಸ್ ಪಿಕ್ಚರು ಕೊಡ್ರಿ ಅಂದ್ರೆ ಸರ್ ಆಯ್ತು. ನಾನು ಹೀರೋ ಆಗ್ಬಿಟ್ಟು ನಾನು ಸಂಪಾದನೆ ಮಾಡ್ಕೋಬೋದು ಅಂದ್ಕೊಂಡೆ. ಏನೋ ನಾನು ಕಾಮಿಡಿ ಹೀರೋ ಆಗಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಕಾಮಿಡಿ ಹೀರೋ ಆಗಿದ್ದೀನಿ ಅಂತ ಗೊತ್ತಾಗಿಲ್ಲ. ಆಕ್ಷನ್ ಹೀರೋ ಆಗಿದ್ರೆ ಸಂಪಾದನೆ ಮಾಡ್ತಿದ್ದೆ. ಕಾಮಿಡಿ ಹೀರೋ ಆಗಿದ್ದೆ ಪ್ರಾಬ್ಲಮ್ ಅಷ್ಟೇ. ಆಮೇಲೆ ಆಕ್ಷನ್ ಹೀರೋ ಅದು ಮಾಡಿದ್ರು ನಾನು ಏನಾದರೂ ಒಂದು ಐಡಿಯಾ ಮಾಡ್ಬೋದಿತ್ತು. ಆ ಸಿನಿಮಾ ಆದ್ಮೇಲೆ ಒಂದಿಷ್ಟು ಮೇಂಟೈನ್ ಮಾಡೋದು ಇದ್ದೇ ಇರುತ್ತಲ್ಲ, ಅವಾಗ ಹೆಂಗೆ ಮಾಡಿದ್ರಿ, ಏನ್ ಕತೆ, ಯಾರು ನಿಮ್ಗೆ ಗೊತ್ತಾ? ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಲಾಭ ಬಂದವ್ರು ಕೊಡಕ್ ಬರ್ಲಿಲ್ಲ ಎಕ್ಸ್ಟ್ರಾ. ಪಿಕ್ಚರ್ ಮಾಡುವಾಗ ಅಮ್ಮ ಅಲ್ಲ ಹೈದರಾಬಾದ್ಗೆ ಹೋದ್ರು, ಹಬ್ಬನ ತೆಲುಗಲ್ಲಿ ಮಾಡಕ್ ಹೋದ್ರು ಅವರು. ನಾನು ಹೋಗ್ಲಿಲ್ಲ, ನಾನು ಇಲ್ಲೇ ಇದ್ದೆ. ನಿಜ ನಂಬ್ತೀರ, ಸೂಪರ್ ಹಿಟ್ ಆಗಿದೆ. ನನ್ನ ಹತ್ರ ಕಾರ್ ಇಲ್ಲ, ಕಾರೆಲ್ಲ ಹೈದರಾಬಾದಲ್ಲಿ ಇತ್ತು. ನನ್ನ ಹತ್ರ ಒಂದು ಸ್ಕೂಟರ್ ಇತ್ತು, ಗಡಿಬಿಡಿ ಕೃಷ್ಣದಲ್ಲಿ ಶಿವರಾಜ್ ಕುಮಾರ್ ಓಡಿಸ್ತಾರೆ ಒಂದು ದೊಡ್ಡದು ಬೈಕ್, ಬಜಾಜ್ ಅಂತ, ಗಡಿಬಿಡಿ ಕೃಷ್ಣ ಪಿಕ್ಚರಲ್ಲಿ ಅದಿತ್ತು. ಅದು ಹಾಕೊಂಡು ಓಡಾಡೋಕ್ಕೂ ಪೆಟ್ರೋಲ್ ಇಲ್ಲ. ಪಿಕ್ಚರ್ ಸೂಪರ್ ಹಿಟ್ಟು, ನನ್ನ ಹೀರೋ. ಓಡಾಡೋಕೆ ಕಾಸಿರ್ಲಿಲ್ಲ ಸರ್, ಡೌನ್ ಬಂದರೆ ತಳ್ಕೊಂಡು ಹೋಗ್ತಿದ್ದೆ. ಅದೇ ಸರ್, ಈಗ ಅದಾದ್ಮೇಲೆ ಗಾಂಧಿನಗರದಲ್ಲಿ ನೀವು ಅಡ್ಡಾಡ್ತೀರಾ, ನೆಕ್ಸ್ಟ್ ಒಂದಿಷ್ಟು ಸಿನಿಮಾಗಳು ಮಾಡ್ಬೇಕಂತ ಹೋರಾಡ್ತೀರಾ. ಒಂದ್ 4-5 ಸಿನಿಮಾನು ಆಗುತ್ತೆ ನಿಮ್ದು, 1-2 ಸಿನಿಮಾ ಒಂದು ಲೆವೆಲ್ ಆಗುತ್ತೆ. ಆಮೇಲೆ ಉಳಿದ ಸಿನಿಮಾ ಯಾವ್ದು ಕೂಡ ಅಷ್ಟು ಮಟ್ಟಿಗೆ ಆಗಲ್ಲ. ಹೌದು. ವಾಸ್ ಅವರ ಮನಸ್ಥಿತಿ ಅವಾಗ ಹೆಂಗಿತ್ತು? ಸಿನಿಮಾಗೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಏನಾದ್ರು ಅನಿಸ್ತಾ ಅಂತ? ಇಲ್ಲ, ತಪ್ಪು ಅಂತಿಲ್ಲ, ಏನೋ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಇತ್ತು, ಆಸೆ ತೀರ್ಸ್ಕೊಂಡಿದ್ದೀನಿ ಅನ್ಕೊಂಡೆ. 1-2 ಪಿಕ್ಚರ್ ಮಾಡ್ಬೇಕು, ಹೀರೋ ಅನ್ಸ್ಕೋಬೇಕು ಅಷ್ಟೇ, ಒಂದು ಆಸೆ ಇತ್ತು ಹೀರೋ ಅಂತ. ನನಗೆ ಅದಾದ್ಮೇಲೆ ಆಕ್ಷನ್ ಹೀರೋ ಆಗ್ಬೇಕು ಅಂತ ಪಾಪ ನಿಮ್ಗೆ ಬಹಳ ಆಸೆ ಇತ್ತು. ನನಗೆ ಮೇಯ್ನ್ ಆಸೆ ಇದ್ದಿದ್ದೇನು ಗೊತ್ತಾ? ನನ್ನ ಲೈಫಲ್ಲಿ ಚಿರಂಜೀವಿ ಅವ್ರನ್ನ ಒಂದ್ಸಲ ನೋಡ್ಬೇಕು ಅಂತ ಆಸೆ ಇತ್ತು, ಊರಲ್ಲಿದ್ದಾಗ. ಆ ಆಸೆ ತೀರೋಯ್ತಲ್ಲ, ಚಿರಂಜೀವಿ ಅವ್ರ ಜೊತೆ ಪಿಕ್ಚರ್ ಮಾಡ್ಬಿಟ್ಟೆ. ಅವ್ರ ಜೊತೆ ಒಂದು 6 ತಿಂಗಳು 1 ವರ್ಷ ಒಂದೇ ರೂಮಲ್ಲಿ ಮಲಗ್ಬಿಟ್ಟಿದ್ದೆ. ಈ ಚಿರಂಜೀವಿ ನೋಡ್ಬೇಕು ಅಂತ ಚೆನ್ನಾಗಿ ಸೈಕಲಲ್ಲಿ ಹೋದವನು ಚಿರಂಜೀವಿ ಜೊತೆ ಸಿನಿಮಾ ಮಾಡ್ತೀನಿ ಅಂದ್ರೆ ಅದಕ್ಕಿನ್ನ ಸಾಧನೆ ಏನ್ ಬೇಕು? ಅದು ನಿಮ್ಗೆ ಅಲ್ಲೇ ಸಾಧನೆ ಮಾಡ್ದಂಗಲ್ವಾ? ಆಗೋಯ್ತು, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಾಕು. ಅರ್ಥ ಆಯ್ತದ? ನೀವು ಜಯಶ್ರೀ ಅವರಿಗೆ ಒಂದು ರೀತಿಯ ದತ್ತುಪುತ್ರನೇ. ಹಂಗ್ ನೋಡಿದ್ರೆ ಎಲ್ಲಾ ಪ್ರತಿ ಕಾರ್ಯಗಳಲ್ಲೂ ವಾಸು ಅವರು ಬೇಕಿತ್ತು. ಹೌದು. ಸೊ ಅಮ್ಮ ಹೋದ ನಂತರ ವಾಸು ಅವರ ಮನಸ್ಥಿತಿ ಹೇಗಾಯ್ತು ಅಂತ? ಅದು ಬಿಡಿ ಅದಾಗೋಯ್ತು.
ಅದು ಕಥೆನೇ ಏನಂದರೆ ಸಿನಿಮಾಗೂ ಅಮ್ಮ ಅಂದರೆ ಸಿನಿಮಾ, ಹೌದು, ಸಿನಿಮಾ ಅಂದರೆ ಅಮ್ಮ. ಅದಾದ್ಮೇಲೆ ನಂಟು ಬೇಡ ಅಂತಾನೆ ನೀವು ಈ ಕಡೆ ಬಂದ್ಬಿಟ್ರ? ಅದಾದ್ಮೇಲೆ ಹೌದು ಇಲ್ಲ ಅಂದರೆ ಏನು ಗೊತ್ತಾ, ಮಂಜು ಬರಲಿ ಹೇಳ್ತೀನಿ. ಅದ್ರದ್ದು ಅವ್ರಿದ್ದಾಗ ಬೇರೆ, ಅವ್ರಿದ್ದಾಗ ಕತೆ ಬೇರೆ, ಅವ್ರು ಇಲ್ದೇ ಇರುವಾಗ ಒಂದು ಶಕ್ತಿ ಇರುತ್ತಲ್ಲ ಸರ್, ಆ ಶಕ್ತಿ ಕಳೆದೋಯ್ತಲ್ಲ, ಶಕ್ತಿ ಕಳೆದೋಯ್ತಲ್ಲ. ಕರೆಕ್ಟ್. ಅದೇ ಧೈರ್ಯ ಇತ್ತು ನಿಮಗೆ? ಧೈರ್ಯ. ನಾವು ಎಷ್ಟು ಸಾಲ ಮಾಡ್ಬೇಕಾದ್ರೂ ಒಂದು ಧೈರ್ಯ, ಕೊಡೋದು ತಗೊಳ್ಳೋದು. ಒಂದು ಅವ್ರಿಗೆ ಗುಂಡಿಗೆ ಇದ್ದಷ್ಟು ರಾಜ್ಕುಮಾರ್ ಸರ್ ಹೇಳ್ತಿದ್ರು ಅವ್ರ ಮನೆಗೆ ಹೋದ್ರೆ, ಜಯಶ್ರೀದೇವಿ ಅವ್ರಿಗೆ 2 ಗುಂಡಿಗೆ ಅಂತ, ನಿಮ್ಗೆ 2 ಗುಂಡಿಗೆ ಇದೆ ನೀವು ಮಾಡಿ ಅಂತ ಧೈರ್ಯ, ಸಿಕ್ಕಾಪಟ್ಟೆ ಧೈರ್ಯ. ಅವ್ರು ಮಾಡಿದೆಲ್ಲ ಸೂಪರ್ ಹಿಟ್ ಅಲ್ವಾ? ಹೌದು ಸರ್, ಅಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನ ನನಗೆ ನೀವು ಹೇಳಿದ್ರಲ್ಲ, ಏನಕ್ಕೆ ವಾಸ್ತುಗೆ ಬಂದ್ರಿ, ವಾಸ್ತು ಹೇಳ್ತಿದ್ರ ಅಂತ. ನನ್ನನ್ನು ನಾನು ಫಿಲ್ಟರ್ ಮಾಡ್ಕೊಂಡ್ವಿ. ಅಮ್ಮನೂ ಅಷ್ಟೇ, ಅಮ್ಮ ಇನ್ಕ್ಲೂಡಿಂಗ್ ಅಮ್ಮ ಇದ್ದಾಗಲೇ ನಾವು ಯಾಕಿನ್ನ ಇಲ್ಲೇ ಇದ್ದೀವಿ, ಇಷ್ಟು ಸಿನಿಮಾ ಸೂಪರ್ ಹಿಟ್ ಕೊಟ್ಟು, ನಮ್ಮೂರು ಮಂದಾರವಿ, ಅಮೃತ ವರ್ಷನಿ, ಪ್ರೇಮರಾಗಡ್ತಿ, ಸ್ನೇಹಲೋಕ, ಒಂದೇ ಮಾತ್ರ, ನಾವು ಸಿಗ್ತೀವಿ, ಇಷ್ಟು ಪಿಕ್ಚರ್ಸ್ ಮಾಡಿದ್ದೀವಿ. ಇಷ್ಟು ಮಾಡಿದ್ರು ನಾವಿನ್ನ ಅಲ್ಲೇ ಇದ್ದೀವಲ್ಲ ಯಾಕೆ ಅಂತ ನಾನು ಕ್ವಶನ್ ಹಾಕೊಂಡು ನಾವು ಎಲ್ಲಿದ್ದಾಗ ಪಿಕ್ಚರ್ ಇಟ್ಕೊಟ್ವಿ, ಯಾವ ಆಫೀಸಲ್ಲಿದ್ದಾಗ, ಯಾವ ಮನೆಯಲ್ಲಿದ್ದಾಗ ನಾವು ಪಿಕ್ಚರ್ಸ್ ಇಟ್ಕೊಟ್ವಿ, ಯಾವ ಮನೆಗೆ ಹೋದಾಗ ಫ್ಲಾಪ್ ಕೊಟ್ವಿ, ಎಲ್ಲಿ ನಾವು ಪಾಪರ್ ಆದ್ವಿ, ಎಲ್ಲಿ ಹೆಸರು ಬಂತು, ಎಲ್ಲಿ ದುಡ್ಡು ಬಂತು, ಎಲ್ಲಿ ಹೆಸರು ಬರಲಿ, ಈ ಥರ ಒಂದು ನನ್ನನ್ನು ನಾವೇ ಒಂದು ಫಿಲ್ಟರ್, ಒಂದು ಏನಂತಾರೆ ಅಧ್ಯಯನ ಮಾಡ್ಕೊಂಡ್ವಿ, ಆತ್ಮಾವಲೋಕನ ಅಧ್ಯಯನ ಮಾಡ್ಕೊಂಡ್ವಿ. ನಾನು ಅಷ್ಟೇ ಮುಂಚೆ ವಾಸ್ತುಗೆ ಓಡಿಸ್ಬಿಡ್ತಿದ್ದೆ. ನಮಗೆ ಅವಾಗ ನಮ್ಮ ಬ್ರಹ್ಮಾಂಡ ಸ್ವಾಮೀಜಿ ಇದ್ರಲ್ಲ, ಅವಾಗ ನಮ್ಮ ಆಸ್ಥಾನದಲ್ಲೇ ಇದ್ರು ಬ್ರಹ್ಮಾಂಡ ಗುರುಗಳಿದ್ದಾರೆ. ಬ್ರಹ್ಮಾಂಡ ಗುರುಗಳು ನಮ್ಮ ಹತ್ರನೇ ಇದ್ದಿದ್ರು, ನಮ್ಮ ಆಫೀಸಲ್ಲೇ. ನಮ್ಗೆಲ್ಲ ಮೂರ್ತಾಗಿರ್ತಲ್ಲ ಅವ್ರ ಕೊಡ್ತಾ ಇದ್ದ ಅವಾಗ ಡೇಟು. ಏನ್ ಸರ್ ಮಂಜು ಅವ್ರೆ, ನಮ್ಮ ಬ್ರಹ್ಮಾಂಡ ಗುರುಗಳಿದಾರಲ್ಲ, ಇರ್ಲಿ ಬಿಡಿ, ಬ್ರಹ್ಮಾಂಡ ಗುರುಗಳಿದಾರಲ್ಲ, ನಮ್ಮ ಆಸ್ಥಾನದಲ್ಲಿ ನಮ್ಮ ಇದ್ರಲ್ಲೇ ಇದ್ದಿದ್ದವ್ರು ಅವಾಗ ಫಸ್ಟು. ಸೊ ನಮಗೆಲ್ಲ ಅವಾಗ ಡೇಟ್ ಗೀಟ್ ಎಲ್ಲ ಹೇಳ್ತಿದ್ರು ಅವರು. ಅವಾಗ ಇಲ್ಲಿ ಗಾಡಿನ ದೇವಸ್ಥಾನದಲ್ಲಿ ಅಲ್ಲಿದ್ರು, ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ, ಅಲ್ಲಿದ್ರು ಅವರು. ಅಲ್ಲೇನೋ ಕಲಿತಾ ಇದ್ರು. ಸೊ ನಮಗೆಲ್ಲ ಅವಾಗ ಇದು ಅವಾಗ ವಾಸ್ತು ಗೀಸ್ತು ಅಂದ್ರೆ ನಾನು ಅವಾಗ ಬೈದ್ಬಿಡ್ತಿದ್ದೆ ಅವ್ರಿಗೆ. ವಾಸ್ತು ಅಂತ ಯಾರ ನಾನು ಬರೋರ ನಮ್ಮ ಹತ್ರಕ್ಕೆ, ಕೆಲಸ ಎಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಬೈತಿದ್ದೆ. ಕರ್ಮ ನಮ್ಮನ್ನ ಕರ್ಕೊಂಡ್ಬಂದು ನನ್ನನ್ನು ವಾಸ್ತು ಹೇಳೋ ತರ ಮಾಡೋದು. ನೋಡಿ ಅದು ಕರ್ಮ, ಅದು ಓಡಿಸ್ಬಿಡ್ತಿದ್ದೆ ನಾನು. ನಮ್ಮ ಬ್ರಹ್ಮಾಂಡ ಶುರುವಾಗಿದೆ ಹೇಗೆ ವಾಸ್ತು ನಿಮಗೆ, ಅದು ಅನ್ಸಿದ್ದೆ ಹೇಗೆ ನನ್ಗೆ? ಅಂದ್ರೆ ಒದೆಗಳು ಬಿಡ್ತಾವಲ್ಲ ಸಾ, ಒದೆ ಮೇಲೆ ಒದೆ ಬಿಡ್ತಾ ಇರ್ತಲ್ವ. ಈಗ ಮಂಜು ಅವರು ಇಷ್ಟು ಕಷ್ಟಪಟ್ಟಿದ್ದಾರೆ, ಏನೋ ಏನು ಸರ್, ಕಷ್ಟಪಟ್ಟು ಬೆಳಗ್ಗೆ ಎದ್ದು ವಾಸ್ತುವ್ರು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದಾರೆ. ಶಿವ ಅವರು. ಆಯ್ತಾ, ಅದಕ್ಕೆ ಪ್ರತಿಫಲ ಸಿಗ್ಬೇಕಲ್ಲ, ಹೌದಲ್ವಾ? ಎಫರ್ಟ್ಗೆ ಪ್ರತಿಫಲ ಸಿಗ್ಬೇಕು. ಯಾಕೆ ಸಿಗ್ತಾ ಇಲ್ಲ? ನಾನು ಮಧ್ಯ ಅನ್ಕೊಂಡೆ, ನಮ್ಮ ಆಫೀಸ್ ಒಂದು ವಾಸ್ತು ತೋರಿಸ್ಬೇಕು ಅಂತಾನೆ ಮಧ್ಯ ಫೋನಲ್ಲಿ ಮಾತಾಡಿದ್ದೆ ನಾನು ನಿಮಗೆ. ಅಲ್ಲ ಹೇಳಿ ಹಂಗೆ ನಾನು ಹೇಳಿದ್ದು, ನಾನೀಗ ಇದು ಕಷ್ಟಪಡ್ತಾ ಇದ್ದೀನಿ ಸರ್, ಅರ್ಥ ಆಯ್ತಾ? ನಾನು ಈ ಹುಳ್ಳಿಕಾಳು ಇಷ್ಟ ಬೆಳಗ್ಗೆ ಎದ್ದು ನೆನ್ನೆ ಸ್ವಲ್ಪ ಇವತ್ತು ಸ್ವಲ್ಪ ಎಲ್ಲ ಉಡ್ಡೆ ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಅಲ್ಲಿಟ್ಟಿದ್ರೆ ಯಾವುದೋ ಹಸುಗಳು ಬಂದು ತಿನ್ಕೊಂಡು ಹೋಗ್ಬಿಟ್ರೆ ನನಗೆ ಹೆಂಗಾಗುತ್ತೆ? ವ್ಯರ್ಥ ಆಗುತ್ತೆ. ನನ್ನ ಶ್ರಮಕ್ಕೆ ನನಗೆ ಫಲ ಸಿಗಬೇಕು ಅಷ್ಟೇ. ನಾನು ವಾಸ್ತವಲ್ಲಿ ಹೇಳೋದು ಅಷ್ಟೇ, ನೀವು ಕಷ್ಟಪಡ್ಬೇಕು, ಫಲ ಸಿಗಬೇಕು. ಅದು ಕೆಲವರಿಗೆ ಏನಾಗುತ್ತೆ ಅಂದರೆ, ಈಗ ನಾನು ಅಧ್ಯಯನ ಮಾಡಿದ್ರಲ್ಲಿ ನಮ್ಮ ಎಫರ್ಟ್ ಬಂದು 33%. ಅಂದರೆ ನಾವು ಕೃಷಿ, ನಾವು ಕಷ್ಟಪಡಬೇಕು. 33% ವಾಸ್ತು ಪ್ರಕೃತಿ. ವಾಸ್ತು ಪ್ರಕೃತಿ ಚೆನ್ನಾಗಿ ಕೆಲಸ ಮಾಡಿದ್ರೇ ಈ ಹುಳ್ಳಿಕಾಳು ನನಗೆ ಬರೋದು. ನನ್ನ ಎಫರ್ಟ್ 25% ನಾನು ಕರೆಕ್ಟಾಗಿ ಹಾಕಿ, ಕರೆಕ್ಟಾಗಿ ತೆಗೆದು, ಕರೆಕ್ಟಾಗಿ ಮಾಡಿದ್ರೇ ಇದು ಬರೋದು 33%. ಇನ್ನು 33% ಹಣೆ ಬರ, ಪ್ರಕೃತಿ, ಶ್ರಮ. ಈ ಮೂರು ಸೇರಿದ್ರೆ ವಾಸ್ತು. ಸುಮ್ಮನೆ ವಾಸ್ತು ಅಂತ ವಾಸ್ತು ಮನೇಲಿ ಕೂತ್ಕೊಂಡ್ರೆ ಯಾವನ ತಂದು ಕೊಡಲ್ಲ. ಅಂದ್ರೆ ವಾಸ್ತು ಪ್ರಕಾರ ಮನೆ ಕಟ್ಟು ಮನೆ ಮಲ್ಗಿದ್ರೆ ದುಡ್ಡು ಬರಲ್ಲ. ನೀನ್ ಕೆಲಸ ಮಾಡ್ಬೇಕು. ಅದು ನಿನಗೆ ಎಫೆಕ್ಟ್, ನಿಂದ ಸ್ಥಾನ ಬಲ ಅಂತೀವಿ. ಇರೋ ಜಾಗದಲ್ಲಿ ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳೋದು. ನೀನು ಈಗ ಸರ್ ಇಲ್ಲಿಗೇನು ಬೇಡ, ಇಲ್ಲಿ ವಾಸ್ತವೇ ಇಲ್ಲ, ಇಲ್ಲಿ ಹಿಂಗೆ ಇದೀವಿ, ಪ್ರಕೃತಿ ಎಲ್ಲ ಕೊಡುತ್ತೆ ನನಗೆ. ಗಾಳಿ, ಬೆಳಕು, ನೀರು ಎಲ್ಲ ಸಿಗುತ್ತೆ. ನಾನು ಯಾವಾಗ ಬಂದಿ ಮಾಡ್ತೀನಿ, 4 ಗೋಡೆ ಹಾಕ್ಬಿಟ್ಟು
ಏನೂ ಬರ್ದಿರಾ ಸೆಕ್ಯೂರಿಟಿ ಮಾಡ್ತೀನಿ. ಆವಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. 4 ಗೋಡೆ ಹಾಕ್ಬಿಟ್ಟು ಹೌದು. ಆವಾಗ ಆ ಮನೆಗೆ ಎಲ್ಲೆಲ್ಲಿ ಎನರ್ಜಿಸ್ ಬರಬೇಕು, ಎಲ್ಲೆಲ್ಲಿ ಪಾಸಿಟಿವ್ ಎನರ್ಜಿ ಕೊಡಬೇಕು, ಆ ಮನೆಗೆ ಕರೆಕ್ಟಾಗಿ ಕಿಟಕಿಗಳು ಬಾಗಿಲು ಮನೆಗೆ ಸೂರ್ಯನ ಬರೋ ಥರ ಇವೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ರೆ ಆ ಮನೆ ನೀಟಾಗಿ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ. ನೀನು ಮಾಡಿದ ಕೆಲಸ ನೀನು ಅಲ್ಲಿ ಮಲಗ್ತೀಯ, ರಾತ್ರಿ 12 ಅವರ್ ಅಲ್ಲಿ ಮಲಗ್ತೀಯ ರೂಮಲ್ಲಿ. ಆ ರೂಮಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ಅಂದರೆ, ನೆಗೆಟಿವ್ ಎನರ್ಜಿ ಇದ್ದರೆ ಬೆಳಗ್ಗೆ ಇದ್ದರೆ ನೀನು ನೆಗೆಟಿವ್ ಕೆಲಸನ ಮಾಡೋದು. ಮೈಂಡ್ ಹಂಗೆ ನಮ್ಮ ಉಸಿರಾಟದಲ್ಲೇ ಇರೋದು, ಎಲ್ಲೂ ಇಲ್ಲ, ಬರೀ ಉಸಿರಾಟದಲ್ಲೇ ಎನರ್ಜಿ. ಉಸಿರಾಟನೇ ವಾಸ್ತು, ಶ್ವಾಸನೇ ವಾಸ್ತು. ಸೊ ಇದನ್ನು ಬೇರೆ ಬೇರೆ ಥರ ನಮ್ಮ ದೊಡ್ಡವರು ಮಾಡಿದ್ದಾರೆ. ಬಟ್ ಆದರೆ ಪ್ರಕೃತಿ ಸರ್ ನನಗೆ ಬೇಡ ಸರ್. ಈಗ ನಾನು ಇಲ್ಲಿದ್ದೀನಿ, ನನಗೆ ಮನೆ ಬೇಡ, ನಾನು ಇಲ್ಲೇ ಇರ್ತೀನಿ. ಬಿಸಿಲು ಬಂದರೆ ಕಾಯ್ತೀನಿ, ಮಳೆ ಬಂದರೆ ಇಲ್ಲೇ ಇರ್ತೀನಿ. ನನಗೆ ವಾಸ್ತು ಬೇಡ, ಪ್ರಕೃತಿ ಎಲ್ಲ ಕೊಡುತ್ತೆ. 100 ವರ್ಷ ಇರ್ತೀನಿ, 100 years ಇರ್ತೀನಿ. ನಾನು ಯಾವಾಗ ಮನೆ ಕಟ್ಟಿದೆ ಮುಗ್ದೋಯ್ತು ನನ್ನ ಆಯುಷ್. ಅಲ್ಲಿ ಬೆಳಕು ಸರ್ ಆನೆಗೆ ಮನೆ ಇಲ್ಲ. ಆನೆಗೆ ಎಷ್ಟು ವರ್ಷ ಇದೆಯೋ ಆವಾಗ, ಇವಾಗಲೂ ಅಷ್ಟೇ ಇದೆ, ವರ್ಷ ಕಮ್ಮಿ ಆಗಿಲ್ಲ. ಹುಳಿ ಚಿರತೆ ಪ್ರಕೃತಿಯಲ್ಲಿರೋ ಪ್ರಾಣಿಗಳಿಗೆ ಯಾವುದಕ್ಕೂ ಮನೆ ಇಲ್ಲ. ಪ್ರಕೃತಿ ಜೊತೆ ಬದುಕ್ತಾ ಇದ್ದಾವೆ. ನಾವು ಪ್ರಕೃತಿನ ಹಾಳು ಮಾಡಿ ಬೆಟ್ಟ ಗುಡ್ಡ ಹೊಡೆದು ಬೆಂಗಳೂರಲ್ಲಿ 5 ಕೋಟಿ ಮನೆ ಕಟ್ಕೊಂಡು ಮನೇಲಿರ್ತೀವಿ. ಅರ್ಥ ಆಯ್ತಾ? ಪ್ರಕೃತಿ ಎನರ್ಜಿನ ಬರ್ದಿರೋ ಗೋಡೆಗಳು ಕಟ್ಕೊಂಡು ಒಳಗಡೆ ಇರ್ತೀವಿ. ನಮ್ಗೆ ಆಯುಷಿಲ್ಲ. ಆನೆ ಅಲ್ಲೇ ಇದೆ, ಅದಕ್ಕೆ ಹಂಗೆ ಇರುತ್ತೆ ಆಯುಷ್. 150 ವರ್ಷ ಆನೆ 150 ವರ್ಷ. ಈಗಲೂ ಅದಕ್ಕೆ ಕಷ್ಟ ಇದೆ, ಈಗಲೂ ಸಿಂಹಕ್ಕೆ ಕಷ್ಟ ಇದೆ. ಅದು ಪ್ರಕೃತಿ ಜೊತೆಯಲ್ಲಿದೆ. ಪ್ರಕೃತಿನ ಹಾಳು ಮಾಡಿ ನಾನು ಸ್ವಾರ್ಥಕ್ಕೆ ಎಲ್ಲ ಬೆಟ್ಟ ಗುಡ್ಡ ಹೊಡೆದು ಬಿಸಾಕಿ, ಎಲ್ಲಿ ಬೇಕು ನನಗೆ ಬೇಕು ಹೋಗು, ಅಲ್ಲಿ ಅವರ DC ಕಾಸು ಕೊಡು, ಆ ಬೆಟ್ಟ ಬರ್ಸ್ಕೊ, ಇವನು ಕಾಸು ಕೊಡು, ಈ ಬರ್ಸ್ಕೊ. ಅತಿಯಾಸ ಆಗ್ಬಿಟ್ಟು ಜನರಿಗೆ. ನೀನು ನೋಡಿ, ಈಗ ನೋಡಿ ನಾನು ತೋರಿಸ್ತೀನಿ ಹೋಗ್ಬೇಕಾರೆ ಏನು ಹೊಡೆದವ್ರೆ ಬೆಟ್ಟಗಳಂದರೆ. ಸರ್ ಭೂಮಿ ಹುಟ್ಟದಾಗಿಂದ ಹಂಗೆ ಇತ್ತು ಸರ್ ಬೆಟ್ಟ. ಈ ನನ್ನ ಮಗ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಹೊಡೆದಾಕ್ಬಿಟ್ರೆ ಇವನು ಯಾವನು? ಅಲ್ಲೋ ಪ್ರಕೃತಿ ಸುಮ್ಮನೆ ಇರುತ್ತಾ? ನೋಡುತ್ತೆ ನೋಡುತ್ತೆ ನೋಡುತ್ತೆ, ಒಂದಲ್ಲ ಒಂದು ದಿವಸ ಅಂದ್ಬಿಡುತ್ತೆ, ಔಟ್ ಎಲ್ಲ. ಭೂಮಿ ತಾಯಿ ತಲೆ ಹಿಂಗೆ ಅಲ್ಲಾಡಿಸ್ತಂದ್ರೆ ಮುಗೀತ, ಏನಿರಲ್ಲ, ಯಾರು ಇರಲ್ಲ. ಮನೆಗೆ ವಾಸ್ತುನು ವ್ಯವಸ್ಥೆಗೂ ವಾಸ್ತು ಹೌದು. ವ್ಯತ್ಯಾಸ ಆದರೆ ಅವ್ಯವಸ್ಥೆ ಅವಸಾನ ಅಷ್ಟೇ. ಇದು ನಾನು ವಾಸ್ತು ನಾನು ಹೇಳ್ತಾ ಇರೋದು. ಎಲ್ಲ ಪ್ರಕೃತಿನ ಗಿಡ ಮರಗಳು ಹಾಕೊಳ್ಳಿ, ಪ್ರಕೃತಿನ ಬೆಳೆಸಿ. ನಿನ್ನ ಜೀವನದಲ್ಲಿ ಎಷ್ಟು ಮರ ಹಾಕಿದ್ರಿ ನೀವು? ನಿಮಗೆ ಕೇಳ್ತೀನಿ, ಮರ ಗಿಡಗಳು ಎಷ್ಟು ಹಾಕಿದ್ರಿ?